ಹಿಂಗೆ ಕಣ ಹೋಗ್ಬಿಡ ಮನೆ ಹಾಗೆ ಇನ್ನು ಮಾಡ್ಬೇಕಾಯ್ತು ಮಾಡಿದೆ 5,000 ಜನ ನೋಡ್ತಾರೆ. ಮಿಸ್ಟ್ರಿ ಕೇವ್ ಅಂತ ಅಗಸ್ತ್ಯ ಕೇವ್. ಓಕೆ, ಇದು ಯಾವ ಫೋರ್ಟ್ ಕನೆಕ್ಟ್ ಆಗುತ್ತೆ ಅಂದ್ರಲ್ಲ? ಇದು ಮಿರ್ಜಾನ್ ಕೋಟೆ ಇದೆಯಲ್ಲ, ಮಿರ್ಜಾನ್ ಫೋರ್ಟ್ಗೆ ಕನೆಕ್ಟ್ ಆಗುತ್ತೆ. ಮಿರ್ಜಾನ್ ಫೋರ್ಟ್ಗಾ? ಹುಷಾರು ಕಣೋ, ಕಾರ್ತೀನಿ ಟಚ್ ಕೊಟ್ಬಿಟ್ರೆ ಕಲ್ ಬಂಡೆಗಳು ಬಿದ್ದೋಗ್ಬಿಡುತ್ತೆ. ಹಳೆ ಕಾಳು ಸುರಂಗ, ರಾಜರು ಮಹಾರಾಜರುಗಳು ಅಟ್ಯಾಕ್ ಆದ್ರೆ ತಪ್ಪಿಸ್ಕೊಂಡು ಹೋಗಕ್ಕೆ ಮಾಡ್ಕೊಂಡಿದ್ದು ಅನ್ಸುತ್ತಲ್ಲ. ಹಾಯ್ ಹಲೋ, ವೆಲ್ಕಮ್ ಟು ಡಾರ್ಲಿಂಗ್ಸ್ ವ್ಲಾಗ್ಸ್ ಆ್ಯಂಡ್ ಇನ್ಫೋ. ನಾನು ನಿಮ್ಮ ಪ್ರೀತಿಯ ಹೇಮಂತ್. ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಗೋಕರ್ಣ. ಏನಪ್ಪ ಏನು ಹೇಳ್ದೆ ಕೇಳಿದೆ ಮತ್ತೊಮ್ಮೆ ಗೋಕರ್ಣಕ್ಕೆ ಹೋಗಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾನು ಅಕ್ಷಯ್ ಕಾರ್ತಿಕ್ ಎಲ್ಲ ಗೋಕರ್ಣಕ್ಕೆ ಬಂದಿದ್ವಿ. ಗೋಕರ್ಣದಲ್ಲಿ ಒಂದಷ್ಟು ವಾಟರ್ ಅಡ್ವೆಂಚರ್ಸ್ಗಳು ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇದೊಂದೊಳ್ಳೆ ನಮಗೆ ಬೆಸ್ಟ್ ಪ್ರೈಸಲ್ಲಿ ಸಿಕ್ತು. ಸೊ ಅದಕ್ಕೆ ಈ ವಾಟರ್ ಅಡ್ವೆಂಚರ್ಸಲ್ಲಿ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತು ಏನೇನು ಇರುತ್ತೆ, ಮತ್ತು ಯಾವ ಪ್ಲೇಸಸ್ ಕರ್ಕೊಂಡು ಹೋಗ್ತಾರೆ, ಮತ್ತು ಪ್ರೈಸ್ ಎಷ್ಟು, ಯಾವ ಸೀಸನಲ್ಲಿ ಬರಬೇಕು, ಮತ್ತೆಲ್ಲನೂ ನಿಮಗೆ ಇನ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾವು ಹೋಗ್ತಿರೋಂಥ ಕ್ರೂಸ್ ಹೆಸರು ಬಂದು ಹಿಡನ್ ಹೆವೆನ್ ಕ್ರೂಸ್ ಅಂತ. ಅಲ್ಲೇ ಕಾಣ್ತಿದೆಯಲ್ಲ, ಆ ಬೋಟಲ್ಲೇ ನಾವು ಹೋಗ್ತಾ ಇರೋದು. ಹೆಸರಿಗೆ ತಕ್ಕಾಗನೇ ಇವ್ರು ಕರ್ಕೊಂಡು ಹೋಗೋ ಪ್ಲೇಸಸ್ ಕೂಡ ಅಷ್ಟೇ ಅಡ್ವೆಂಚರ್ಸ್ ಆಗಿರುತ್ತೆ, ಮತ್ತು ವಾಟರ್ ಆಕ್ಟಿವಿಟೀಸ್ಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಇವ್ರು ಏನೇನು ಆಕ್ಟಿವಿಟೀಸ್ಗಳಿರುತ್ತೆ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ, ಮತ್ತು ಪ್ರೈಸ್ ಎಷ್ಟು ಎಲ್ಲ ಇನ್ ಡೀಟೇಲಾಗಿ ಅವ್ರನ್ನ ಮಾತಾಡಿಸಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ಇನ್ಯಾಕೆ ತಡ, ನಾವು ಅಡ್ವೆಂಚರ್ಸ್ ಆಕ್ಟಿವಿಟೀಸ್ ಕಡೆ ಹೊರಡೋಣ. ಹಿಡನ್ ಹೆವನ್ ಅಂತ, ಹಿಡನ್ ಹೆವನ್ ಕ್ರೂಸ್ ಅಂತ. ಓಕೆ, ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಒಬ್ಬರಿಗೆ? ನಮ್ದು ಪ್ರೈಸ್ ಬಂದ್ಬಿಟ್ಟು 1300 ಇದೆ ಪರ್ ಪರ್ಸನ್. ಅಂದ್ರೆ ನಮ್ದು ಆಕ್ಟಿವಿಟೀಸ್ ಎಲ್ಲ ಬರುತ್ತೆ ಸರ್, ಪ್ಯಾಕೇಜ್ ಅಲ್ಲಿ ಬರುತ್ತೆ. ಏನೇನು ಆಕ್ಟಿವಿಟೀಸ್ ಇರುತ್ತೆ ಸರ್? ಅಂದ್ರೆ ಸರ್ ನಮ್ ಕಯಾಕಿಂಗ್, ಸ್ನಾರ್ಕ್ಲಿಂಗ್, ಡೀಪ್ ಸೀ ಸ್ವಿಮ್ಮಿಂಗ್, ಫ್ರಿಸ್ಬಿ, ಬೀಚ್ ವಾಲಿಬಾಲ್ ಅಂತ ಪ್ಯಾಕೇಜ್ ಇದೆ. ಅದ್ರಲ್ಲಿ ಬರುತ್ತೆ ನಿಮ್ಗೆ ಫುಲ್. ಅಂದ್ರೆ ನಾವು ಈಗ ನಮ್ದು ಬೋಟ್ ಸ್ಟಾರ್ಟ್ ಆಗೋದು ರಿವರ್ ಇಂದ. ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬಿಟ್ಟು, ಇದು ಕಾಣಿಸ್ತಾ ಇದೆಯಲ್ಲ, ಇದು ರಿವರ್ ಅಗನಾಶ್ನಿ ರಿವರ್ ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಟ್ಟು ನಿಮ್ಗೆ ಅರೇಬಿಯನ್ ಸಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ರಿವರ್ ಅಂಡ್ ಸಿ ಜಾಯ್ನಿಂಗ್ ಪ್ಲೇಸ್ ಇದೆ, ಎರಡು ಕೂಡ ಜಾಯ್ನ್ ಆಗುತ್ತೆ ಅಲ್ಲಿ, ರಿವರ್ ಮತ್ತೆ ಸಿ. ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಅಲ್ಲಿಂದ ನಿಮ್ಗೆ ಬೀಚಸ್ ಕರ್ಕೊಂಡು ಹೋಗ್ತೀವಿ. ಆಲ್ ಓವರ್ ಬೀಚ್, ಇದು ಗೋಕರ್ಣ ಬೀಚಸ್ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗಿ ಪ್ಯಾರಡೈಸ್ ಬೀಚ್ ಮತ್ತೆ ಹಾಫ್ ಮೂನ್ ಬೀಚ್ ಮತ್ತೆ ಹೋಮ್ ಬೀಚ್ ಅಲ್ಲಿವರೆಗೆ ಕರ್ಕೊಂಡು ಹೋಗ್ಬಿಟ್ಟು, ಹಾಫ್ ಮೂನ್ ಬೀಚ್ ಅಲ್ಲಿ ನಿಮ್ಗೆ ಬೋಟ್ ಮೇಲಿಂದ ಜಂಪ್ ಮಾಡ್ತೀವಿ, ಡೀಪ್ ಸೀ ಸ್ವಿಮ್ಮಿಂಗ್. ಅಲ್ಲಿ ಹೋಗ್ಬಿಟ್ಟು ಪೂರಾ ಆಕ್ಟಿವಿಟೀಸ್ ಏನೇನಿದೆ ನೋಡಿ ಅದನ್ನೆಲ್ಲ ಅಲ್ಲೇ ಮಾಡಿಸ್ತೀವಿ ನಾವು. ಓಕೆ, ಅದು ಬಿಟ್ರೆ ಇನ್ನೇ ಎಕ್ಸ್ಟ್ರಾ ಏನು ಬರ್ಬೇಕಾರೆ? ಸರ್ ಒಂದು ಕೇವ್ ಇದೆ, ಮಿಸ್ಟ್ರಿ ಕೇವ್. ನಿಮ್ಗೆ ಯಾವಾಗ ಕರ್ಕೊಂಡು ಹೋಗಿ ಅದು ಸೇಮ್ ಅದೇ ಒಳಗಡೆ ಹೋಗಿ ತೋರಿಸ್ಬಿಟ್ಟು ಅಲ್ಲಿಂದ ಕರ್ಕೊಂಡು. ಇದು ನೀವು ಬನಾನಾ ರೈಡು ಮತ್ತೆ ಬಂಪರ್ ರೈಡ್ ಇಲ್ವಾ? ಇದೆ ಸರ್, ಅದು ಎಕ್ಸ್ಟ್ರಾ ಪ್ಯಾಕೇಜ್ ಅಲ್ಲಿ ಬರುತ್ತೆ. ಎಕ್ಸ್ಟ್ರಾ ಒಬ್ಬರಿಗೆ 500 ಆಗುತ್ತೆ, ಒಬ್ರಿಗೆ 500. ಅದೆಲ್ಲ ಬನಾನಾ ಎಲ್ಲ ಇನ್ಕ್ಲೂಡ್ ಅಥವಾ ಸಬ್ಸೆಪ್ರೇಟ್ ಒಂದೊಂದಕ್ಕೂ ಸಪ್ರೇಟ್ ಬರುತ್ತೆ ಸರ್. ಓಕೆ, ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ನಾವು ಬೋಟ್ ಅವ್ರ ಹತ್ರ ಎಲ್ಲ ಡೀಟೇಲ್ಸ್ ತೊಗೊಂಡು ಇನ್ನೇನು ತಡ ಮಾಡೋದು ಅಂದ್ಬಿಟ್ಟು ನಾವು ಹೊರಟ್ವಿ. ಸೊ ಫಸ್ಟು ಹೋಗ್ತಾ ಇದ್ದಂಗೆ ನಮಗೆ ತೋರಿಸಿದ್ದವರು ಮ್ಯಾಂಗ್ರೋ ಗಿಡಗಳು. ಸೊ ಈ ಸಮುದ್ರ ಹತ್ರ ಈ ಮ್ಯಾಂಗ್ರೋ ಗಿಡಗಳನ್ನ ಬೆಳೆಸ್ತಾರೆ. ಯಾಕೆಂದರೆ ಯಾವುದೇ ಥರದ ಸಮುದ್ರ ಅಲೆಗಳು ಜಾಸ್ತಿ ಬಂದಾಗ ದಡಕ್ಕೆ ಅಪ್ಪಳಿಸಿ ಕಡಲ ಕೊರೆತಗಳಾಗಬಾರ್ದು ಅಂತ ಇದು ಸಮುದ್ರ ಮತ್ತು ನದಿಗಳು ಸೇರೋ ಜಾಗದ ಹತ್ರ ತುಂಬ ಬೆಳೆಸ್ತಾರೆ. ಮ್ಯಾಂಗ್ರೋ ಗಿಡಗಳನ್ನ ನೋಡ್ಕೊಂಡು ನಾವು ಹಾಗೆ ಸಮುದ್ರಕ್ಕೆ ನದಿ ಜಾಯ್ನ್ ಆಗೋ ಪಾಯಿಂಟಿಗೆ ಹೊರಟ್ವಿ. ಸೊ ಹಾಗೆ ಹೊರಡ್ಬೇಕಾದ್ರೆ ಇಲ್ಲ ಡೋರ್ ಕ್ಲೋಸ್ ಆಗಿದ್ದಿಲ್ಲ ಅಂತ ಓಪನ್ ಮಾಡಿ ನೋಡಿದ್ರೆ ವಾಶ್ರೂಮು. ಸೊ ಬೋಟಲ್ಲಿ ಕೂಡ ವಾಶ್ರೂಮ್ ಇಟ್ಟಿದ್ದಾರೆ, ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಹೋಗ್ಬೋದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಬಾಯ್ಸ್ ಎಲ್ಲ ನದಿ ಸಮುದ್ರಕ್ಕೆ ಸೇರೋ ಪಾಯಿಂಟ್ನ ನೋಡೋಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಇದು ಫಿಶಿಂಗ್ ಹಾರ್ಬರ್ ಅಂತ. ಆ್ಯಕ್ಚುಲಿ ಇದು ರಿವರ್ ಸರ್. ಇಲ್ಲಿ ಕಾಣಿಸ್ತಿದ್ದಾರೆ ಈ ಕಡೆ ರಿವರ್, ಅಗನಾಶ್ನಿ ರಿವರ್ ಅಂತ. ಈಗ ನಾವು ಆ ಕಡೆ ಹೋಗ್ತಿದ್ದೀವಿ, ಅರೇಬಿಯನ್ ಸಿ. ಅದು ಈ ಕಡೆ ಕಾಣಿಸ್ತಿದ್ದಾರೆ ಮುಂದ್ಗಡೆ ಹೋದ ಅರೇಬಿಯನ್ ಸಿ. ಅಲ್ಲೋಗಿ ಸೇರ್ಕೊಂಡ್ಬಿಡ್ತಾರೆ. ಹಾಂ ಸರ್, ಅಲ್ಲೇ ಜಾಯ್ನಿಂಗ್ ಪ್ಲೇಸ್ ಇದೆ. ಈಗ ಮುಂದ್ಗಡೆ ಕಾಣಿಸ್ತೀನಿ, ಸ್ವಲ್ಪ ಮುಂದ್ಗಡೆ ಕಾಣಿಸ್ತೀನಿ, ಅದು ಜಾಯ್ನಿಂಗ್ ಪ್ಲೇಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನದಿ ಹೋಗಿ ಸಮುದ್ರಕ್ಕೆ ಸೇರ್ಕೊಳ್ಳೋ ಪಾಯಿಂಟ್ ನಿಮ್ಗೆ ಇಲ್ಲಿ ಅಷ್ಟೊಂದು ಕಾಣಿಸ್ತಾ ಇಲ್ಲ. ಝೂಮ್ ಮಾಡ್ತಾ ಇದ್ದೀವಿ ನೋಡಿ. ಇದನ್ನ ಹೋಗಿ ಸೇರ್ಕೊಳ್ಳೋಕ್ಕೂ ಕೂಡ ನೀವು ಒಂದು ಸರ್ಟೈನ್ ರೂಟ್ ಥರ ಮಾಡ್ಕೋಬೇಕಂತದ ಸರ್. ಇದಂದ್ರೆ ಅದು ರೂಟೇ ಇದೆ ಸರ್. ಅದು ನಾವು ಹೆಂಗೆ ನಂಗೆ ಹೋಗೋಕ್ಕಾಗಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ, ಬೋಟ್ ಪ್ರಾಬ್ಲಮ್ ಆಗುತ್ತೆ. ಹೌದೌದು, ಅಂದರೆ ಅದು ಅಷ್ಟೇ ಡೀಪ್ ಇರುತ್ತೆ. ಈ ಕಡೆದು ರೂಟ್ ಇದೆ ನೋಡಿ, ಅಲ್ಲಿ ಹೋಗ್ತಾ ಇಲ್ಲ, ಬೋಟ್ ಹೋಗ್ಬೇಕಾಗುತ್ತೆ, ಡೀಪ್ ಇದೆ. ಈ ಕಡೆ ಅದು ಬೀಚ್, ಅದು ಹೌದು, ಮರಳೆಲ್ಲ ಇರುತ್ತೆ, ಮರಳಿರುತ್ತೆ. ಅಲ್ಲಿ ಹೋದ್ರೆ ಬೋಟ್ ಸಿಗಾಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಅದರದ್ದೇ ಒಂದು ರೂಟ್ ಇದೆ, ಆ ರೂಟಲ್ಲೇ ಹೋಗ್ಬೇಕಾಗುತ್ತೆ ಮುಂದೆಗಡೆಯಿಂದ. ಅರೇಬಿಯನ್ ಸಿಗೆ ನಾವು ಜಾಯ್ನ್ ಆಗ್ತಾ ಇದ್ದೀವಿ. ನದಿ ಹೋಗಿ ಸಮುದ್ರಕ್ಕೆ ಸೇರ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಕೂತಿದ್ದೀವಿ ನಾನು ಮತ್ತು ಅಕ್ಷಯ್. ಸಾಕಾದ ಎಕ್ಸ್ಪೀರಿಯನ್ಸು. ನೀವು ನೋಡ್ತಾ ಇರ್ಬೋದು, ವೇವ್ ಕೂಡ ಫೀಲ್ ಆಗ್ತಾ ಇದೆ.
ಏನು ಸಾಕಲ್ಲ ಹೋಗ್ತದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಬಾಯ್ಸ್. ಹಂಗೆ ಈ ವೇವ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಸಾಂಗ್ ಕೇಳ್ತಾ ನಾವು ಸಮುದ್ರಕ್ಕೆ ಸೇರ್ಕೊಂಡ್ವಿ. ಸೊ ಹಿಂಗೆ ಸ್ಟ್ರೈಟ್ ಹೋದರೆ ಓಮ್ ಬೀಚು, ಗೋಕರ್ಣ ಬೀಚು ಎಲ್ಲ ಸಿಗುತ್ತೆ. ಸೊ ಹಂಗೆ ನಾನು ಕಣ್ಣು ಹಾಯಿಸಿದಾಗ ಒಂದು ನನ್ನ ಕಣ್ಣಿಗೆ ಬಿತ್ತು ಲೈಟ್ ಹೌಸ್. ಈಗಾದರೆ ಒಳ್ಳೊಳ್ಳೆ ರೇಡಾರ್ಸ್ಗಳಿದೆ. ಸೊ ಅದಕ್ಕೆ ಈ ಲೈಟ್ ಹೌಸ್ಗಳು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ಆಗಿನ ಕಾಲದ ರೇಡಾರ್ಸ್ ಎಲ್ಲ ಇಲ್ಲದಾಗ ಈ ಲೈಟ್ ಹೌಸ್ಗಳು ತುಂಬ ಪ್ರಾಮುಖ್ಯತೆ ವಹಿಸ್ತಾ ಇದ್ದು ಅಂತಲೇ ಹೇಳ್ಬೋದು. ಸೊ ಲೈಟ್ ಹೌಸ್ ನೋಡ್ಕೊಳೋದಂತ ನೆಕ್ಸ್ಟ್ ನಮಗೆ ಪ್ಯಾರಡೈಸ್ ಬೀಚು, ಹಾಫ್ ಮೂನ್ ಬೀಚು ಮತ್ತು ಹೋಮ್ ಬೀಚ್ ಕಡೆ ಕರ್ಕೊಂಡೋದ್ರು. ನಿಮಗೆ ಈಗ ನಿಮಗೆ ವೀಡಿಯೋದಲ್ಲಿ ನೋಡಿದ್ರೆ ನಿಮ್ಗೆ ಅಷ್ಟೊಂದು ವೇವ್ಸ್ ಆಗಲಿ ಬೋಟಲ್ಲಿ ಹೋಗೋದು ನಿಮಗೆ ಅಷ್ಟೊಂದು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಬಟ್ ರಿಯಲ್ ಆಗಿ ಬಂದು ಒಂದ್ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿ ಸಾಕಾಗಿರುತ್ತೆ. ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮೆಮೊರಿಯಬಲ್ ಆಗಿ ಉಳ್ಕೊಂಡಿರುತ್ತೆ. ಈ ಚಾನ್ಸ್ ಮತ್ತೆ ಸಿಗುತ್ತೋ ಇಲ್ವೋ ಯಾರಿಗೆ ಗೊತ್ತು, ಯಾವಾಗ ಯಾರಿಗೇನಾಗುತ್ತೆ ಯಾರಿಗೆ ಗೊತ್ತಲ್ಲ. ಸೊ ಅದಕ್ಕೆ ಒಂದು ಸತಿ ಏನಾದ್ರು ಬಂದು ನೀವು ವಿಸಿಟ್ ಮಾಡಿ. ಈ ಥರ ಪ್ಲೇಸ್ಗಳು ಬಂದಾಗ ದುಡ್ಡಿನ ಮುಖ ನೋಡೋಕೋಬೇಡಿ, ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ. ಹಾಫ್ ಮೂನ್ ಬೀಚಿಗೆ ಬಂದು ರೆಡಿಯಾಗಿದ್ದೀವಿ ಸಮುದ್ರಕ್ಕೆ ಜಂಪ್ ಆಗೋಕ್ಕೆ. ಆ್ಯಂಕರ್ ಆಗಿ ನಿಲ್ಸಿದ್ದಾರೆ ಬೋಟ್ನ, ಇನ್ನೇನೀಗ ಜಂಪ್ ಮಾಡಬೇಕು. ಕಾರ್ತಿ, ಅಕ್ಷಯ್, ನರಸಿಂಹ ಅವರೆಲ್ಲ ರೆಡಿಯಾಗಿದ್ದಾರೆ. ಫುಲ್ಲು ಸೇಫ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಲೈಫ್ ಜಾಕೆಟಲ್ಲಿ. ಕಾರ್ತಿಕ್ ಅವರು ನೀರಿಗೆ ಜಂಪ್ ಆಗೋಕೆ ರೆಡಿ ಆಗ್ತಾ ಇದ್ದಾರೆ ಫುಲ್ಲು. ಸಮುದ್ರದಲ್ಲಿ ಬಿದ್ದು ಈಜಿ ಆಟಾಡಿ ಮುಗಿಸಿದಂಥ ನಮಗೆ ನೆಕ್ಸ್ಟ್ ನಾವು ಹೊರಟಿದಂತಹ ಪ್ಲೇಸೇ ಮಿಸ್ಟ್ರಿ ಕೇವ್. ಅಲ್ಲೆಲ್ಲ ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಹಾಫ್ ಮೂನ್ ಬೀಚಿಂದ ಇಲ್ಲಿ ಯಾವುದೋ ಕೇವ್ ಇದೆಯಂತೆ, ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಬ್ರೋ ಇದು ಯಾವ ಕೇವು ಸರ್? ಇದು ಮಿಸ್ಟ್ರಿ ಕೇವ್ ಅಂತ, ಅಗಸ್ತ್ಯ ಕೇವ್. ಓಕೆ, ಇದು ಯಾವ ಫೋರ್ಟ್ ಕನೆಕ್ಟ್ ಆಗುತ್ತೆ ಅಂದ್ರಲ್ಲ? ಮಿರ್ಜಾನ್ ಕೋಟೆ ಇದೆಯಲ್ಲ ಸರ್, ಮಿರ್ಜಾನ್ ಫೋರ್ಟ್ಗೆ ಕನೆಕ್ಷನ್ ಇದೆ. ಮಿರ್ಜಾನ್ ಫೋರ್ಟ್ಗಾ? ಓಕೆ, ಅದು ಈಗ ಮುಚ್ಚ ಹೊಡಿದಲ್ಲ, ಸ್ವಲ್ಪ ಮಾತ್ರ ಹೋಗೋಕ್ಕಾಗಲ್ಲ. ಕಲ್ಲೆಲ್ಲ ಬಿದ್ದುಬಿಟ್ಟು. ಓಕೆ, ಹುಷಾರು ಕಣೋ ಕಾರ್ತೀನಿ, ಟಚ್ ಕೊಟ್ಬಿಟ್ರೆ ಕಲ್ ಬಂಡೆಗಳು ಬಿದ್ದೋಗ್ಬಿಡುತ್ತೆ. ಇದು ಕತ್ಲೆ ಫ್ಲ್ಯಾಶ್ ನೋಡ್ಕೊಳ್ಳಿ. ಓಹೋ, ಫ್ಲ್ಯಾಶ್ ಕೂಡ ಕಟ್ಟಿ. ಹಳೆ ಕಾಳು ಸುರಂಗ, ರಾಜರು ಮಹಾರಾಜರುಗಳು ಅಟ್ಯಾಕ್ ಆದರೆ ತಪ್ಪಿಸ್ಕೊಂಡು ಹೋಗೋಕೆ ಮಾಡ್ಕೊಂಡಿದ್ದು ಅನ್ಸುತ್ತಲ್ಲ. ನೀನು ಫ್ಲಾಶ್ ಇಸ್ಕೊಬಿಡೋಣ, ಏನು ನೋಡಲಿ ಈ ಥರ ಕೆಲಸ ಮಾಡ್ಬೇಕಲ್ಲ. ನಮ್ಮ ರಾಜಲ್ಲ ಇಲ್ಲೊಂದು ಕಡೆ ಬೆಂಡ. ಓಕೆ, ನೋಡಿ ಇದೆಲ್ಲ ಹಳೆ ಕಾಲದ ಕಲ್ಲು. ಓ, ಫುಲ್ಲು ಸ್ಟೆಪ್ಸ್ ಇದೆ ಇಲ್ಲೆಲ್ಲ, ನೋಡ್ಕೊಂಡು ಹೋಗ್ತಿ. ಹಾಗೆಲ್ಲ ಪಂಜಿ ಯೂಸ್ ಮಾಡ್ಬಿಟ್ಟು ಹೋಗ್ತಾ ಇದ್ರೆ ಅನ್ಸುತ್ತೆ. ಹಾಂ ಸರ್, ಫಸ್ಟ್ ನೋಡಿ ಕಲ್ಲೆಲ್ಲ ಬಿದ್ದುಬಿಟ್ಟು ಕ್ಲೋಸ್ ಆಗಿಬಿಟ್ಟು. ಎಲ್ಲ ಟಾರ್ಚ್ ಬಿಡಿ ಅಲ್ಲಿಗೆ. ಸ್ವಲ್ಪ ಮುಂದೆ ಹೋಗಿ ಯಾವಾಗ ಕ್ಲೋಸ್ ಆಗಿದ್ದು ಸರ್? ಹಳೇದು ಸರ್, ತುಂಬ ಹಳೇದು. ಬೌಲಿ ಇದೆಯಾ? ಹಾಂ ಇದೆ. ಓ, ಹುಷಾರಂಗ. ತುಂಬ ಇದೆ. ಒಂದು ಅಂದಾಜು ಎಸ್ಟಿಮೇಟ್ ಎಷ್ಟು ವರ್ಷ ಆಗಿರ್ಬೋದು? ತುಂಬ ಹಳೇದು ಸರ್. ಕ್ಲೋಸ್ ಆಗಿ ಹಳೆ, ತುಂಬ ಹಳೇದಾಗಿ ಆವಾಗಲೇ ಕ್ಲೋಸ್ ಇತ್ತು ಸರ್. ಓಕೆ, ಈಗೂ ಹಾಗೆ ಇದೆ. ಅಲ್ಲಿಂದ ಸರ್ ಗೇಟೆಲ್ಲ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಅದು ನಮ್ಮ ರೂಟ್ ಇಲ್ಲ. ಆ ರೂಟ್ ಹೋದರೆ ನಿಮಗೆ ಅದು ಕಾಣಿಸ್ತಾರೆ, ಅದು ಗೇಟ್ ಹಾಕ್ಬಿಟ್ಟು. ನೋಡಿ ಒಳಗಡೆಯಿಂದ ಹೆಂಗೆ ಅಲ್ಲಿರೋ
ಇಲ್ಲಾಂದರೆ ಓಪನ್ ಇತ್ತಿದೆಲ್ಲ ಮೇಲ್ಗಡೆನೇ ಕ್ಲೋಸ್ ಆಗಿದೆ, ಅದೇನು ಮತ್ತೆ ಅಲ್ಲಾಡಲ್ಲ ಅಷ್ಟೇ. ಅಲ್ಲ ಚರುಗ್ಬಿಟ್ರೆ ನಾವೆಲ್ಲ ಅಪ್ಪಚ್ಚಿ ಭಯ ಆಗೋಯ್ತಾ? ಹುಷಾರು ಕಣ ಅಕ್ಷಯ್, ತಪ್ಪಿಸ್ಕೊಬಿಟ್ಟು ಲಾಸ್ಟ್ ಟೈಮಲ್ಲಿ 6-5 ಆಗೋಯ್ತ್ಯಾ? ಬೆಂಡೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತು ಬೋಟ್ ರೈಡು ಮತ್ತು ಇಲ್ಲೆಲ್ಲ ಆಕ್ಟಿವಿಟೀಸ್? ತುಂಬ ಅಡ್ವೆಂಚರಸ್ ಆಗಿತ್ತು, ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀವಿ. ಇನ್ನೊಂದ್ಸರಿ ಬರಬೇಕು, ಅವಾಗಾದ್ರೂ ಡಾಲ್ಫಿನ್ ನೋಡ್ಬೇಕು. ನಾನು ಒಂದ್ಸತಿ ಫ್ಯಾಮಿಲಿ ಕರ್ಕೊಂಡು ಬರ್ಬೇಕು. ಚೆನ್ನಾಗಿದೆ ಆಕ್ಟಿವಿಟೀಸ್ಗೆಲ್ಲ, ಒಳ್ಳೆ ಕೊಟ್ಟಿದ್ದಕ್ಕೂ ಬರ್ತಿದೆಲ್ಲ. ತುಂಬ ಬರ್ತಿದೆ. ಬರೋಕ್ಕೂ ಮುಂಚೆ ನಾಷ್ಟ ಮಾಡ್ಕೊಂಡ್ ಬಂದ್ಬಿಡಿ, ಹಂಗೆ ಬಂದ್ರೆ ಆಗಲ್ಲ, ಸುಸ್ತಾಗ್ಬಿಡುತ್ತೆ. ಬರೀ ಬಿಸ್ಕೆಟ್ ಕೊಡ್ತಾರೆ. ಥ್ಯಾಂಕ್ ಯು ಬ್ರೋ. ಮಿಸ್ಟ್ರಿ ಕೇವ್ ನೋಡಿಕೊಂಡು ನಾವು ಹಾಗೆ ದಡಕ್ಕೆ ಬಂದು ರೀಚ್ ಆದ್ವಿ ಅಂತಲೇ ಹೇಳ್ಬೋದು. ಸೊ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಗೋಕರ್ಣ. ನೀವೇನಾದರೂ ಗೋಕರ್ಣಕ್ಕೆ ಹೋಗ್ತಾ ಇದ್ರೆ ತಪ್ಪದೆ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ನ ಟ್ರೈ ಮಾಡಿ. ಅದರಲ್ಲೂ ಈ ಕೇವ್ ಕರ್ಕೊಂಡು ಹೋಗಿದ್ದು ಮತ್ತು ವಾಟರ್ ಆ್ಯಕ್ಟಿವಿಟೀಸ್ಗಳು ಸಖತ್ತಾಗಿತ್ತು ಅಂತಲೇ ಹೇಳ್ತೀನಿ. ಸೊ ಇದೇ ಥರ ಅಡ್ವೆಂಚರಸ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಸೊ ಮಚ್. ಕೀಪ್ ಸಪೋರ್ಟಿಂಗ್.